ಶ್ರೀಕಾಂತ ಫೋನ್ ಹೊಡ್ಕೋತಾ ಇದೆ, ತಗೋಬಾರ್ದಾ? ಹಲೋ. ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗಲ್ವಾ ನಿನಗೆ? ತಂಗಿನ ಸಂಧಾನಕ್ಕೆ ಕಳಿಸ್ತೀಯಲ್ಲ. ನಾನು ಯಾಕೆ ಕಳಿಸ್ಲಿ ರಕ್ಷನ್ನ? ಓ, ಅಣ್ಣ ತಂಗಿ ಇಬ್ರು ಚೆನ್ನಾಗಿ ನಾಟಕ ಆಡ್ತೀರಾ. ನಿಮ್ಮ ಫ್ಯಾಮಿಲಿಲೇ ರಕ್ತಗತವಾಗಿ ಬಂದಿದೆ ಅನ್ಸುತ್ತೆ ಈ ಥರ ನಾಟಕ ಆಡೋದು. ರಕ್ಷಾ ನಿಮ್ಮನೆಗೆ ಬಂದಿದ್ಲ? ಏನಂದ್ಲು? ಅಣ್ಣಂಗೆ 50 ಲಕ್ಷ ಕೊಡೋಕ್ಕಾಗಲ್ಲ, ನಾವು ತುಂಬ ಕಷ್ಟದಲ್ಲಿದ್ದೀವಿ ಅಂತ ಬೇಡ್ಕೊತಾ ಇದ್ಲು. ಒಳಗೆ ಒಂದು ಸ್ಯಾಡಿಸ್ಟಿಕ್ ಪ್ಲೆಷರ್ ಸಿಕ್ಕಿದ್ರು ಬೈದ್ ಕಳಿಸ್ದೆ. ಭಿಕ್ಷೆ ಕೊಡೋರ್ಗೆ ಯೋಗ್ಯತೆ ಇದ್ರೆ ಸಾಲದು, ಅದನ್ನ ಬೇಡೋರ್ಗೂ ಯೋಗ್ಯತೆ ಇರಬೇಕು. ಇನ್ನೊಂದ್ಸಲ ನಿಮ್ಮ ತಾಯಿ ತಂಗಿನ ಭಿಕ್ಷೆ ಕಳಿಸ್ಬೇಡ. 50 ಲಕ್ಷ ರೆಡಿ ಮಾಡಿಕೊಂಡು ಫೋನ್ ಮಾಡು, ಬಂದು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ತೀನಿ. ಇನ್ನೊಂದು ವಿಷಯ, ಬಿ ಅ ಮ್ಯಾನ್. ರಕ್ಷಾ 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 ಯಾಕೋ ಶ್ರೀಕಾಂತ, ಏನಾಯ್ತು? ಯಾಕೆ ಹೀಗೆ ಹೋಗ್ತಿದ್ಯಾ? ಇನ್ನೇನಾಗಬೇಕಾಗಿದೆ ಅಮ್ಮ? ಆಳುಗೊಂದು ಕಲ್ಲು ಅಂತ ಎಲ್ಲ ಸೇರಿ ನನ್ನ ಬದುಕನ್ನ ನರಕ ಮಾಡ್ತಾ ಇದ್ದೀರಾ. ಯಾಕೆ ಬೇಕು ಹೇಳಿ ಇವಳಿಗೆ? ಮಾಡಿದ ಪಾಪ ಕರ್ತನ ಹುಡ್ಕೊಂಡು ಹೋಗುತ್ತಂತೆ. ನಾನು ಸಂಯುಕ್ತ ಮದುವೆ ಮಾಡಿಕೊಂಡು ಪಾಪ ಮಾಡಿದ್ದೀನಿ, ಅದ್ರ ಫಲಾನು ಅನುಭವಿಸ್ತಾ ಇದ್ದೀನಿ. ಇದು ಸಾಲದಂತ ನಿನ್ನ ಮಗಳಿಗೆ? ಏನ್ ಮಾಡಿದ್ಲೋ? ಕಷ್ಟಗಳನ್ನ ಅನುಭವಿಸೋದೇ ಬೇರೆ, ಅವಮಾನದಿಂದ ತಲೆ ತೆಗೆಸೋದೇ ಬೇರೆ. ಬದುಕು ಆತ್ಮಸ್ಥೈರ್ಯನೇ ಕುಗ್ಗಿಸ್ಬಿಡುತ್ತೆ ಅವಮಾನ. ಇವಳು ಸಂಯುಕ್ತನ ಮನೆಗೆ ಹೋಗಿ ನಮ್ಮ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೋ, ನಮ್ಮ ಅಣ್ಣನ 50 ಲಕ್ಷ ರೂಪಾಯಿ ಕೊಡಕ್ಕಾಗಲ್ಲ ಅಂತ ಹೇಳಿದಾಳೆ. ಅವಳು ನನಗೆ ಫೋನ್ ಮಾಡಿ ಬಾಯಿ ಬಂದಾಗ ಮಾತಾಡ್ಲು, ಗೊತ್ತಾ? ಈಗ ನಿನಗೆ ಸಂತೋಷ ಆಗಿರ್ಬೇಕಲ್ವಾ? ಅಣ್ಣ, ನಾನು ಅಲ್ಲಿಗೆ ಹೋಗಿದ್ದು ನಿನ್ನ ಮೇಲಿದ್ದ ಕನ್ಸರ್ನಿಂದ. ಕನ್ಸನ್ನೋ ಸಿಂಪತಿನೋ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಅವಳ ಹತ್ರನೇ ಹೋಗ್ಬೇಕಾಗಿತ್ತಾ? ಅವಳು ಹೇಗೆ ಅಂತ ಗೊತ್ತಿದ್ದು ಅವಳು ಕೇಳ್ಕೊಳಕ್ ಹೋಗೋಕ್ಕೆ ನಿನ್ನ ಮನ್ಸು ಹೇಗೆ ಹೋಗ್ತು? ಅವಳು ಹಿಂದೆ ನಮಗೆ ಮಾಡಿರೋ ಅವಮಾನ, ಕೊಟ್ಟಿರೋ ಮಾನಸಿಕ ಹಿಂಸೆ, ಇದನ್ನೆಲ್ಲ ಮರೆತು ಅವಳು ಮುಂದೆ ಕೈ ಒಡ್ಡೋದಕ್ಕೆ ನಾಚಿಕೆ ಆಗ್ಲಿಲ್ವೇನೆ ನಿನಗೆ? ಅವಳು ಮುಂದೆ ಕೈ ಒಡ್ಡೋದಕ್ಕೆ ನನಗೆ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇದೆ. ವೈಜಯಂತಿಗೋಸ್ಕರ ಅವಳ ಹತ್ರ ಹೋಗೋ ಪರಿಸ್ಥಿತಿ ನನಗಿದೆ. ನೀನ್ ಯಾಕೆ ಇನ್ವಾಲ್ವ್ ಆಗ್ತೀಯಾ? ಅವಳ ಮೇಲೆ ಯಾಕೋ ರೆಕ್ತಿಯಾ? ಮನೆ ಅಂದಮೇಲೆ ಒಬ್ರು ಕಷ್ಟ ಸುಖಕ್ಕೆ ಒಬ್ರಾಗೋ ತಪ್ಪ. ಅವಳು ನಿನ್ ಕೆಡ್ಕಾಗ್ಲಿ ಅಂತ ಮಾಡಿದ್ಲಾ? ನೀನು ಒಳ್ಳೇದಕ್ಕೆ ತಾನೆ. ನಿನ್ನ ಫ್ರಸ್ಟ್ರೇಷನ್ ನನಗೆ ಅರ್ಥ ಆಗುತ್ತೆ ಶ್ರೀಕಾಂತ. ಅರ್ಥ ಮಾಡ್ಕೊಂಡಿದ್ದಿದ್ರೆ ಈಗಿರೋ ಸಮಸ್ಯೆ ಜೊತೆ ಇನ್ನೊಂದು ಸಮಸ್ಯೆ ಪೋಣಿಸ್ತಾ ಇರಲಿಲ್ಲ ಅಮ್ಮ. ಇನ್ನ ಸಮಸ್ಯೆಗಳನ್ನ ತಂದು ಹಾಕೋದಕ್ಕೆ ನಿಮ್ ಯಾರ ಕಾಂಟ್ರಿಬ್ಯೂಷನ್ ನನಗೆ ಬೇಕಾಗಿಲ್ಲ. ನನ್ನ ಸಮಸ್ಯೆಗಳಿಗೆ ನಾನೇ ಉತ್ತರ ಹುಡ್ಕೋತೀನಿ. ನಾನು ಮಾಡ್ಕೊಂಡಿದ್ದ ಅನರ್ಥಗಳು ನನ್ನ ಕರ್ಮ, ನಾನು ಅನುಭವಿಸ್ತೀನಿ. ಬೇರೆಯವರು ನಮ್ಮ ಬಗ್ಗೆ ಏನು ಬೇಕಾದರೂ ಹೇಳಿ, ಏನು ಬೇಕಾದರೂ ಒಪಿನಿಯನ್ ಬೆಳೆಸ್ಕೊಳ್ಳಿ, ನಾವು ಜೀವನ ಮಾಡೋದು ಕಷ್ಟ ಆಗಲ್ಲ. ಆದರೆ ಯಾವತ್ತೂ ಒಬ್ಬ ಮನುಷ್ಯ ತನ್ನ ದೃಷ್ಟಿಯಿಂದ ಕೆಳಗೆ ಬೀಳ್ತಾನೋ ಅವನು ಯಾವತ್ತೂ ಮೇಲೆ ಹೇಳೋದಕ್ಕಾಗೋದಿಲ್ಲ. ಅರ್ಥ ಮಾಡ್ಕೋ ರಕ್ಷಾ. ಯುದ್ಧ, ವಾದ, ಮದುವೆ ಇವೆಲ್ಲ ಯಾವಾಗಲೂ ಸರಿ ಸಮಾನರ ಜೊತೆ ಆಗಬೇಕು. ಇಲ್ದಿದ್ರೆ ಎಲ್ಲಾನು ಅನಾಹುತಗಳಿಗೆ ಗಟ್ಟಿಸೋದು. ಹೊರಗೆ ಹರಿಯೋ ಕಣ್ಣೀರಿಗೆ ಸಾಂತ್ವನ ಸಿಗುತ್ತೆ, ಆದರೆ ಮನಸ್ಸಿನಲ್ಲಿ ಹರಿಯೋದಕ್ಕೆ
ಫೋಟೋ ನೋಡು, ನೀನ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ಅಕ್ಕ, ಈ ಫೋಟೋಲ್ ಅಣ್ಣ ಯಾಕೆ ಕೋಪ ಮಾಡ್ಕೊಂಡಿರೋ ಹಾಗಿದೆ? ಅವತ್ತಮ್ಮ 3 ಜನಕ್ಕೂ ಬಲೂನ್ ಕೊಡ್ಸಿದ್ರು. ಶ್ಯಾಮ್ ಬಲೂನ್ ತಗೊಂಡಿದ ತಕ್ಷಣ ಒಡೆದು ಹೋಯ್ತು, ಅದಕ್ಕೆ ಸಿಟ್ ಮಾಡ್ಕೊಂಡು ನಿಂತಿದ್ದಾನೆ. ಹೇಗ್ ಮುಖ ಉದಿಸ್ಕೊಂಡಿದ್ದಾನೆ ನೋಡು, ಆಂಜನೇಯನ್ ತರ ಇದೆ ಅವ್ನು ಮೂತಿ. ಏನೋ ಫೋಟೋ ನೋಡಿ ಇಬ್ರು ನಗ್ತಾ ಇದ್ದೀರಾ, ಏನ್ ಸಮಾಚಾರ? ಏನಿಲ್ಲ ಕಾಣೋ, ಸುಮ್ನೆ ಬೇಜಾರಾಗ್ತಿತ್ತು, ಅದಕ್ಕೆ ಹಳೆ ಫೋಟೋ ನೋಡ್ಕೊಂಡು ನಗ್ತಾ ಇದ್ವಿ. ಅದ್ರಲ್ಲೂ ನೋಡು ನೀನು ಹೇಗ್ ಸಿಟ್ ಮಾಡ್ಕೊಂಡು ನಿಂತಿದ್ಯಾ. ಅದಾ? ಅಕ್ಕ, ಅಪ್ಪ ಅಮ್ಮನ ಫೋಟೋ ನೋಡು, ಎಷ್ಟು ಚೆನ್ನಾಗಿದೆ. ಅಮ್ಮ ಎಷ್ಟು ಲಕ್ಷಣವಾಗಿದ್ಲಲ್ವಾ? ಇಲ್ಲೋಡೆ ವೈದ್ರಿ, ಸ್ಕೂಲಲ್ಲಿ ನಿಂಗೆ ಫಸ್ಟ್ ಪ್ರೈಸ್ ಕೊಟ್ಟಾಗ ತೆಗೆದಿರೋ ಫೋಟೋ. ಶ್ಯಾಮ್, ಇವಳು ಫಸ್ಟ್ ಪ್ರೈಸ್ ಏನ್ ಕೊಟ್ಟಿರ್ಬೋದು ಅಂತ ಗೆಸ್ ಮಾಡು. ಏನೂ ಗೊತ್ತಾಗ್ತಾ ಇಲ್ಲಪ್ಪ, ಏನೋ ಪುಸ್ತಕ ಪ್ಯಾಕ್ ಮಾಡ್ದಂಗಿದೆ. ಸ್ಲೀಪಿಂಗ್ ಬ್ಯೂಟಿ ಅಂತ ಟೈಟಲ್ ಇರೋ ಪುಸ್ತಕನ ಇವಳಿಗೆ ಕೊಟ್ಟಿದ್ರು. ಯಾಕಿರ್ಬೋದು ಹೇಳು? ಸುಮ್ಮನಿರಕ್ಕ. ಯಾಕಕ್ಕ, ಯಾಕೆ ಆ ಥರದ ಪುಸ್ತಕ ಕೊಟ್ಟಿದ್ದು? ಯಾಕೆಂದ್ರೆ ಇವಳು ಕ್ಲಾಸಲ್ಲಿ ಯಾವಾಗ್ಲೂ ನಿದ್ದೆ ಮಾಡ್ತಿದ್ಲಂತೆ, ಅದಕ್ಕೆ. ಹೋಗಕ್ಕ. ಸುಮ್ಮನೆ ತಮಾಷೆ ಕಣೆ. ಬಂದೆ. ಯಾರು ಬೇಕಾಗ್ತಾ? ಕುಮಾರ್ ದೊಡ್ಡಪ್ಪನ ಮಗಳು ಪ್ರಿಯದರ್ಶಿನಿ ಅಕ್ಕೊಂದು. ಪ್ರಿಯದರ್ಶಿನಿದಾ? ಏನ್ ಬರೆದಿದ್ದಾಳು ಓದು? ಪ್ರಿಯದರ್ಶಿನಿ ಅಕ್ಕನ್ಗೆ ಇದೇ ಊರಿಗೆ ಟ್ರಾನ್ಸ್ಫರ್ ಆಗಿದ್ದಂತೆ, ಇನ್ ಮುಂದೆ ಇಲ್ಲೇ ಬಂದಿರ್ತಾಳಂತೆ. ಹೌದಾ? ಒಳ್ಳೇದಾಯ್ತು ಬಿಡು. ಅವಳು ನೋಡಿ 4 ವರ್ಷ ಆಗಿತ್ತು. ಮದ್ವೆಲ್ ನೋಡಿದ್ದೆ ಕೊನೆ, ಬರೀ ಫೋನಲ್ಲೇ ಮಾತಾಡೋದಾಗಿತ್ತು. ಯಾವಾಗ ಬರ್ತಾಳಂತೆ? ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ವಂತೆ, ಆಗಿದ ತಕ್ಷಣ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದಾಳೆ. ಅಕ್ಕ, ನಿಂಗೆ ಜ್ಞಾಪಕ ಇದೆಯಾ, ಪ್ರಿಯದರ್ಶಿನಿ ಅಕ್ಕ ಓದ್ಬೇಕಾರೆ ನಮ್ಮನೆಲ್ಲೇ ಇದ್ರು. ಆಗೆಷ್ಟು ಚೆನ್ನಾಗಿರ್ತಿತ್ತಲ್ವಾ? ನಾವೆಲ್ಲರೂ ತರಲೆ ಮಾಡಿ ಅಜ್ಜಿಗೆ ಸಾಕು ಮಾಡ್ತಿದ್ವಿ. ಅವರು ನಮ್ಮನ್ನು ಹೊಡೆಯೋದೊಂದು ಬಾಕಿ ಇರ್ತಿತ್ತು ಅಷ್ಟೇ. ಹೌದು ಕಣು, ಪ್ರಿಯದರ್ಶಿನಿ ಎಷ್ಟೇ ತರಲೆ ಮಾಡಿದ್ರು ಕ್ಲಾಸಿಗೆ ಫಸ್ಟ್ ಬರ್ತಿದ್ಲು. ಅವಳು ನೋಡಿ ಅಜ್ಜಿಗೆ ಆಶ್ಚರ್ಯ ಆಗ್ತಾ ಇತ್ತು. ಇಷ್ಟೊಂದು ತರಲೆ ಮಾಡೋ ಹುಡುಗಿ ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದೋಳು ಅದು ಹೇಗೆ ಫಸ್ಟ್ ಬರ್ತಾಳೆ ಅಂತ. ಅವಳು ಜರ್ನಲಿಸಂ ಕೋರ್ಸ್ ಮುಗಿಸಿ ರೆಪ್ಯೂಟೆಡ್ ನ್ಯೂಸ್ ಪೇಪರಲ್ಲಿ ಕೆಲಸ ಸಿಕ್ಕಾಗ್ಲಂತೂ ಅಜ್ಜಿಗೆ ಇನ್ನೂ ಆಶ್ಚರ್ಯ ಆಯ್ತು. ಅವಳ ಸ್ವಭಾವನೂ ಅಷ್ಟೇ, ತುಂಬಾ ಮೃದು ಸ್ವಭಾವದವಳು. ಅಷ್ಟೇ ಜೋವಿಯಲ್ ಕೂಡ ಆಗಿದ್ಲು. ಎಲ್ಲರ ಹತ್ರನೂ ಸಂತೋಷವಾಗಿ ತಮಾಷೆ ಮಾಡ್ಕೊಂಡು ತರಲೆ ಮಾಡ್ಕೊಂಡು ಇರ್ತಾ ಇದ್ಲು. ಆದ್ರೆ ಈಗೇನಾಗಿದೆ ಅಕ್ಕ? ಮದುವೆ ಆಗಿ ಚೆನ್ನಾಗೇ ಇದಾರಲ್ಲ? ಮದುವೆ ಆದಮೇಲೆ ಎಲ್ಲ ಬದಲಾಗಿ ಹೋಯ್ತು. ಗಂಡ ಬೇಜವಾಬ್ದಾರಿ, ಕೆಲಸ ಇಲ್ಲ, ಸಂಸಾರದ ಜವಾಬ್ದಾರಿ ಎಲ್ಲ ಇವಳ ಮೇಲೆ ಬಿತ್ತು. ಹೌದಾ? ಭಾವನ್ ಕೆಲಸ ಇಲ್ವಾ? ಇಲ್ಲ ಕಣೋ, ಭಾವ ಕೆಲಸ ಬಿಟ್ಟು 3.5 ವರ್ಷ ಆಗ್ತಾ ಬಂತು. ಹೌದಾ? ಹೋದ್ಸಲ ಮಾತಾಡಿದಾಗ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ತಾ ಇದ್ದೀನಿ, ಅರ್ಜೆಂಟಲ್ಲಿ ಇದ್ದೀನಿ, ಅಕ್ಕನ ಹತ್ರ ಮಾತಾಡಿ ಅಂದ್ರು. ಸುಮ್ಮನೆ ಹೇಳಿರ್ಬೇಕು, ಅವಮಾನ ಆಗತ್ತೆ ಅಂತ. ಇದೆಲ್ಲ ನಿನಗೆ ಗೊತ್ತಾಯ್ತು? ನನಗೆ ಪ್ರಿಯದರ್ಶಿನಿ ಫೋನ್ ಮಾಡ್ತಿದ್ಲು, ಆಗ ಇದೆಲ್ಲ ಹೇಳಿದ್ಲು. ಅಕ್ಕ, ಭಾವನು ಜೊತೆಗೆ ಬಂದು ಇಲ್ಲೇ ಇರ್ತಾರಾ? ಬರ್ಬಹುದೇನೋ, ಗೊತ್ತಿಲ್ಲ. ವೈದೇಹಿ, ಪ್ರಿಯದರ್ಶಿನಿ ಇಲ್ಲಿಗೆ ಬಂದಾಗ ಅವಳ ಹತ್ರ ಏನು ಕೇಳಕ್ಕೆ ಹೋಗ್ಬೇಡ. ನನಗೇನು ಅಷ್ಟು ಗೊತ್ತಾಗಲ್ಲ ಅಕ್ಕ. ಏನು ಗೊತ್ತಾಗುತ್ತೋ ಏನೋ. ಅಜ್ಜಿ ಕಾಣ್ತಾ ಇಲ್ಲ. ಮರ್ತೇ ಬಿಟ್ಟಿದೆ ಕಣೋ, ಜ್ಞಾಪಿಸಿದ್ ಒಳ್ಳೇದಾಯ್ತು. ಅಜ್ಜಿ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತೀನಿ, ಶ್ಯಾಮ್ ಬಂದ್ಮೇಲೆ ಕಳಿಸು ಅಂತ ಹೇಳಿದ್ರು. ಹೋಗಿ ಕರ್ಕೊಂಡು ಬಂದ್ಬಿಡು. ಹೌದಾ? ಸರಿ, ಹಾಗಿದ್ರೆ ನಾನು ಕರ್ಕೊಂಡ್ ಬರ್ತೀನಿ. ಇಲ್ಲ ನೋಡು.
ಭವಾನಿ 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 ಏನು ಮಳೆ ಬರೋ ಹಾಗಿದೆ. ಜಗಲಿ ಮೇಲೆ ಮಲ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಲಲ್ಲಿ ಬಂದು ಮಲ್ಕೊಡ್ಲ ನಾನು? ಸರಿ ಬನ್ನಿ. ಕರೆಂಟ್ ಬೇರೆ ಹೋದಾಗಿದೆ. ಹೌದು. ಶಂಭೋ ಶಂಕರ, ನೀನೇ ಹೇಳು ಭವಾನಿ, ಮಕ್ಕಳು ಮಾಡೋದು ಇಷ್ಟು ಸರಿ ಅಂತ? ನನಗೆ 58-59 ವರ್ಷ ಆಯಿತು. ವಯಸ್ಸಿಗೆ ಬೆಲೆ ಬೇಡವಾ? ಜಗಲಿ ಮೇಲೆ ಮಲ್ಕೊಳ್ಳಿ ಅಂತ ಚಾಪೆ ಹಾಕಿಕೊಟ್ಟಿದ್ದಾರೆ. ಮಳೆ ಬರೋ ಹಾಗಿದೆ. ಮಗ ತಂದೆ ಜೊತೆ ನಡ್ಕೊಳ್ಳೋ ರೀತಿನ ಇದು. ಮನೆಯಲ್ಲಿ 2-3 ರೂಮ್ ಇದೆ. ಯಾವುದಾದ್ರೂ ಒಂದು ರೂಮಲ್ಲಿ ಮಲ್ಕೊಳ್ಳಿ ಅಂತ ಒಬ್ಬರ ಬಾಯಲ್ಲೂ ಬರಲಿಲ್ಲ. ಅವಮಾನ ಅಲ್ವಾ ಇದು? ನೀವು ಮಾಡಿರೋ ಕೆಲಸಕ್ಕೆ ಮನೆಯೊಳಗೆ ಸೇರಿಸ್ಕೊಂಡಿದ್ದೇ ಹೆಚ್ಚು. ರೂಮಲ್ಲಿ ಬೇರೆ ಮಲ್ಕೊ ಅಂತ ಹೇಳ್ತಾರಂತೆ. ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಮಲ್ಕೊಳ್ಳಿ. ಹೋಗಲಿ ಬಿಡು. ನಿಮ್ಗೆ ಯಾರಿಗೂ ನನ್ನ ಕಂಡ್ರೆ ಆಗಲ್ಲ. ಕುತ್ತಿಗೆ ತನಕ ಕೋಪ ಬೇರೆ. ಏನು ಹೇಳಿ ಏನು ಪ್ರಯೋಜನ? ದೈವೇಚ್ಛೆ. ಶಂಭೋ ಶಂಕರ. ಭವಾನಿ, ಏನು? ಒಂದು ವಿಚಾರ ಹೇಳಬೇಕಾಗಿತ್ತು. ಏನು? ನನಗೆ ವಯಸ್ಸಾಗ್ತಾ ಬಂತು. 2 ವರ್ಷದಿಂದ ಶುಗರ್ ಬೇರೆ ಅಂಟ್ಕೋತು. ಮನಸ್ಸು ಮೋಹದಿಂದ ಮುಕ್ತಿಯ ಕಡೆಗೆ ಹೋಗಿಬಿಟ್ಟಿದೆ. ನನಗೆ 8 ವರ್ಷ ಜೈಲು ಶಿಕ್ಷೆ ಆಗಿತ್ತು. 5 ವರ್ಷ ಮುಗಿತಾ ಬಂತು. ಇನ್ನು 3 ವರ್ಷ ಇದೆ. ಆದರೆ ಇನ್ನೂ 3 ವರ್ಷ ಅಲ್ಲಿ ಕಳೆಯೋ ಚೈತನ್ಯ ನನಗಿಲ್ಲ. ಜೈಲಿಗೆ ಹೋಗೋ ಹಾಗೆ ಮಾಡ್ಕೊಂಡಿದ್ಯಾರು? ನೀವೇ ತಾನೆ. ಚೀಟಿ ವ್ಯವಹಾರ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಚೀಟಿ ಕಟ್ಟಿದವ್ರ ದುಡ್ಡು ಮುಳುಗಿಸ್ಬಿಟ್ರಿ. ಮೋಸ ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀರಿ. ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಬೇಕಿತ್ತು. ಹೌದು, ಅನಿವಾರ್ಯದಲ್ಲಿ ಏನೇನೋ ನಡೆದೋಗ್ಬಿಡ್ತು. ಹಣೆ ಬರಕ್ಕೆ ಯಾರು ಹೊಣೆ ಹೇಳು? ನೀವಾಗ ನೀವು ಮಾಡ್ಕೊಂಡಿದ್ದು ಹಣೆ ಬರ ಅಲ್ಲ. ಭವಾನಿ, ನೀನು ನನಗೊಂದು ಸಹಾಯ ಮಾಡ್ತೀಯಾ? ಏನು? ಈ ವಯಸ್ಸಿನಲ್ಲಿ ಜೈಲಲ್ಲಿ ಕಾಲ ಕಳೆಯೋದು ಕಷ್ಟ, ಮನೆಯಲ್ಲೇ ಕಳೆಯೋದು ಕಷ್ಟ. ಇನ್ನು 3 ವರ್ಷ ಜೈಲಿನಲ್ಲಿ ಕಾಲ ಕಳೆಯೋಕ್ಕಾಗುತ್ತಾ? ಅದಕ್ಕೆ ನಾನೇನು ಮಾಡಲಿ? ಏನಿಲ್ಲ, ಆ ಕ್ಲರ್ಕು ಸ್ವಲ್ಪ ದುಡ್ಡು ಕೇಳ್ತಾನೆ. 60,000 ರೂಪಾಯಿ ನಿನ್ನ ಹತ್ರ ಇದ್ರೆ ಕೊಟ್ಟಿರ್ತೀಯ ದಯವಿಟ್ಟು? ನನ್ನ ಹತ್ರ ಎಲ್ಲಿಂದ ಬರಬೇಕ್ರಿ ಅಷ್ಟೊಂದು ದುಡ್ಡು? ಮಕ್ಕಳು ದುಡಿಯೋ ದುಡ್ಡೆಲ್ಲ ಸಾಲಕ್ಕೆ ಹೋಗ್ತಾ ಇದೆ. ಯಾವ ಸಾಲ? ಈ ಮನೆ ಪತ್ರನ ಅಡ ಇಟ್ಟು ಸಾಲ ಮಾಡಿ ದೇವದತ್ತನ ಎಂಜಿನಿಯರಿಂಗ್ ಸೇರಿಸಿದ್ದೀವಿ. ಆ ಸಾಲ. ಆ ಸಾಲನೂ ತೀರಿಸ್ಬೇಕು, ಮನೇನೂ ನಡೆಸಬೇಕು.
ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಶಂಭು ಶಂಕರ, ಮತ್ತೆ 60,000 ಹೊಂದಾಣಿಕೆ ಆಗಿದೆ ಅಂತ ಗುರು ಜಮುನ ಮಾತಾಡ್ಕೊಂಡಾಗಿತ್ತು. ನಾನು ಕೇಳಿಸ್ಕೊಂಡಿದ್ದೀನಿ. ಇದೆಂತಲ್ಲ 60,000 ಮನೆಯಲ್ಲಿ? ಅದು ಅಜಯ್ ಸ್ಕೂಲ್ ಅಡ್ಮಿಷನಿಗೆ ಅಂತ ಕಷ್ಟಪಟ್ಟು ಹೊಂದಿಸಿರೋ ದುಡ್ಡು. ಅರ್ಧಕ್ಕರ್ಧ ಸಾಲ ಮಾಡಿ ತಂದಿದ್ದಾನೆ. ಅಲ್ಲ, ಅಜಯ್ನ ಮುಂದಿನ ವರ್ಷ ಸೇರಿಸ್ಬೋದಲ್ಲ ಸ್ಕೂಲಿಗೆ? ಈಗಲೇ ಏನು ಅವಸರ? 1 ವರ್ಷ ತಡ ಆದ್ರೆ ಏನಂತೆ? ನಮ್ಮ ಗುರುನು ಹಾಗೆ ಅಲ್ವ ನಾವು ಸ್ಕೂಲಿಗೆ ಸೇರಿಸಿದ್ದು? ಆ ಮಾತು ಬೇಡ. ಈಗ ಅಜಯ್ ಸ್ಕೂಲ್ ಅಡ್ಮಿಷನ್ನು ಈ ವರ್ಷನೇ ಆಗಬೇಕು. ಮಗು ಭವಿಷ್ಯ ಮುಖ್ಯ. ಹೌದು, ಮುಖ್ಯ. ಆದರೆ ಜೈಲು ನಂಗೆ ಪರಿಚಯ ಇರೋ ಕ್ಲರ್ಕು ಈ ವರ್ಷನೇ ರಿಟೈರ್ ಆಗ್ತಾ ಇದ್ದಾನೆ. ಅವನು ರಿಟೈರ್ ಆಗಿಬಿಟ್ರೆ ನಾನು ಬಿಡುಗಡೆ ಕಷ್ಟ ಆಗೋಗ್ಬಿಡುತ್ತೆ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀರಿ. ಅನುಭವಿಸಿ. ದುಡ್ಡು ಮುಳುಗಿಸಿದ್ದು ಅವಳು, ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನನ್ನ ನಂಬು ಭವಾನಿ. ನೀವೇನೇ ಹೇಳಿ ನಿಮ್ಮ ಮಾತಲ್ಲಿ ನನಗೆ ನಂಬಿಕೆ ಇಲ್ಲ. ಆ ನಂಬಿಕೆನ ನೀವು ಉಳಿಸ್ಕೊಂಡಿಲ್ಲ. ಜೈಲಲ್ಲಿರೋಕ್ಕೆ ನನ್ನ ಮನಸ್ಸು ಸಹಕಾರ ಕೊಡ್ತಿಲ್ಲ ಭವಾನಿ. ಶುಗರ್ ಬೇರೆ ಆಗ್ಬಿಟ್ಟಿದೆ. ಆಯಿತು, ಜೈಲಿನಲ್ಲೇ ನನ್ನ ಸಾವು ಅಂತ ಆ ಪರಮಾತ್ಮನ ಮನಸ್ಸಲ್ಲಿ ಬರೆದಿದ್ರೆ ಹಾಗೇ ಆಗಲಿ, ಅಲ್ಲೇ ಸಾಯ್ತೀನಿ ಬಿಡು. ಶಂಭು ಶಂಕರ. ಚೋಡು ಹೆಂಡಿರಂಜಿ